ಇನ್ನು ಕಾಫಿ ನಾಡು ಚಿಕ್ಕಮಗಳೂರಿನಲ್ಲಿಯೂ ಕೂಡ ಮಳೆಯ ಅಬ್ಬರ ಮುಂದುವರೆದಿದೆ. ಸೇತುವೆಗಳು ಜಲಾವೃತಗೊಂಡು ಹಳ್ಳಿಗರು ಪರದಾಟವನ್ನು ನಡೆಸಿದ್ದಾರೆ. ಈ ಮಲೆನಾಡು ಹಾಗೂ ಅರೆಮಲೆನಾಡು ಭಾಗದಲ್ಲಿ ಸೇತುವೆಗಳೇ ಎರಡು ಹಳ್ಳಿಗಳ ಸಂಪರ್ಕ ಕೊಂಡಿಯಾಗಿರುತ್ತೆ. ಈಗ ಕೊಪ್ಪ ತಾಲೂಕಿನ ಕೊಗ್ರೆ ಮೆಣಸಿನಹಾಡ್ಯ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು, ಸೇತುವೆ ಮೇಲೆ ನೀರು ನಿಂತು ನಡೆದಾಡೋದಕ್ಕೂ ಕೂಡ ಹಳ್ಳಿಗರು ಪರದಾಟವನ್ನು ನಡೆಸ್ತಾ ಇದ್ದಾರಂತೆ. ಕೊಗ್ರೆ ಮೆಣಸಿನಹಾಡ್ಯ ಮಧ್ಯೆ ಸಂಪರ್ಕ ಕಡಿತವಾಗಿದೆ. ನಾವಾಗಲೇ ಹೇಳಿರೋ ಹಾಗೆ ಈ ಎರಡು ಹಳ್ಳಿಗಳನ್ನ ಸಂಪರ್ಕ ಮಾಡೋದೇ ಕೆಲವೊಂದು ಸೇತುವೆಗಳು ಈ ಮಲೆನಾಡು ಭಾಗದಲ್ಲಿ. ಈಗ ಮಳೆಗಾಲ ಆರಂಭ ಆಯಿತು ಅಂತ ಹೇಳಿದ್ರೆ, ಜೋರಾಗಿ ಮಳೆ ಸುರಿತಾ ಇತ್ತು ಅಂತ ಹೇಳಿದ್ರೆ ಆ ಸೇತುವೆಗಳೆಲ್ಲ ಮುಳುಗಡೆಯಾಗಿ ಹೋಗ್ತವೆ. ಈಗ ಎರಡು ಹಳ್ಳಿಗಳ ಜನರಿಗೆ ಆ ಕಡೆನೂ ಹೋಗೋದಕ್ಕಾಗಲ್ಲ, ಈ ಕಡೆನೂ ಬರೋದಕ್ಕಾಗಲ್ಲ ಅಂತ ಪರಿಸ್ಥಿತಿ. ಈಗ ಈ ಕೊಗ್ರೆ ಮತ್ತು ಮೆಣಸಿನಹಾಡ್ಯ ಗ್ರಾಮದ ಜನರಿಗೂ ಕೂಡ ಅದೇ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಅಲ್ಲಿ ನೋಡಿ ಯಾವ ರೀತಿಯಾಗಿ ಸೇತುವೆ ಮೇಲೆ ನೀರು ಹರಿತಾ ಇದೆ ಅಂತ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ಹರಿತಾ ಇರುವಾಗ ಬರೋದಕ್ಕೂ ಕೂಡ ಧೈರ್ಯ ಮಾಡೋದಕ್ಕಾಗೋದಿಲ್ಲ. ಒಂದು ವೇಳೆ ಬಂದರೂ ಕೂಡ ಏನಾದರೂ ಅನಾಹುತ ಆಗುವಂಥ ಸಾಧ್ಯತೆ ಕೂಡ ದಟ್ಟವಾಗಿರುತ್ತೆ. ಮಲೆನಾಡು ಭಾಗದಲ್ಲಿ ಇಂತಹ ಹಲವಾರು ಘಟನೆಗಳನ್ನು ನಾವು ಈ ಹಿಂದೆ ನೋಡಿದ್ದೀವಿ. ಆ ಸೇತುವೆ ಮೇಲೆ ನೀರು ನಿಂತ್ಕೊಂಡು ಬಂದು ಆ ನೀರಿನಲ್ಲೇ ಕೊಚ್ಕೊಂಡು ಹೋಗಿ ಪ್ರಾಣವನ್ನು ಕೂಡ ಸಾಕಷ್ಟು ಜನ ಕಳ್ಕೊಂಡಿದ್ದಾರೆ. ಈಗ ಕೊಗ್ರೆ ಮತ್ತು ಮೆಣಸಿನಹಾಡ್ಯ ಮಧ್ಯೆ ಕೂಡ ಅದೇ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ.